ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ರಾತ್ರಿ ಮಲಗೋ ಮುನ್ನ ಅಡುಗೆ ಮನೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಈ ಚಿಕ್ಕ ಕೆಲಸ ಮಾಡಿ ನೋಡಿ, ವರ್ಷದಲ್ಲೇ ಕೋಟ್ಯಾಧಿಪತಿ ಆಗ್ತೀರಾ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಡುಗೆ ಮನೆ ಕೇವಲ ಅಡುಗೆ ತಯಾರಿಸೋದಕ್ಕೆ ಅಂತ ಸುಮಾರು ಜನ ತಿಳಿದಿರ್ತಾರೆ. ಆದ್ರೆ ನಮ್ಮ ಜೀವನದಲ್ಲಿ ಹಣಕಾಸಿನ ಮೇಲೆ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ರಭಾವ ಅಡುಗೆ ಮನೆಯಿಂದಲೇ ಆಗುತ್ತೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಈಗಿನ ಕಾಲದಲ್ಲಿ ಸೈಟ್ ಕೊಳ್ಳೋದು, ಮನೆ ಕಟ್ಟೋದು ಕಷ್ಟದ ಕೆಲಸವೇ ಸರಿ. ಹಾಗೋ ಹೀಗೋ ಮಾಡಿ ಸೈಟ್ ಕೊಂಡು ಮನೆ ಕಟ್ಸೋದಕ್ಕೆ ಶುರು ಮಾಡಿದಾಗ ವಾಸ್ತು ಪ್ರಕಾರ ಕಟ್ಟಿಸೋದಕ್ಕೆ ಎಲ್ಲರೂ ಯತ್ನಿಸ್ತಾರೆ. ಅಡುಗೆ ಮನೆ ವಾಸ್ತು ಬಗ್ಗೆ ಎಲ್ಲರೂ ಕಾಳಜಿಯನ್ನ ವಹಿಸ್ತಾರೆ. ಆದ್ರೆ ಅಡುಗೆ ಮನೆಯಲ್ಲಿ ನಾವು ಕೆಲವು ಚಿಕ್ಕ ಕೆಲಸ ಮಾಡೋದ್ರಿಂದ ಜೀವನ ಪೂರ್ತಿ ಹಣಕಾಸಿಗೆ ತೊಂದರೆ ಬರೋದಿಲ್ಲ. ಆ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರುಚಿ ರುಚಿಯಾದ ಅಡುಗೆ ಮಾಡಬೇಕು, ಮನೆ ಮಂದಿಗೆಲ್ಲ ಬಡಿಸ್ಬೇಕು, ಮನೆ ಮಂದಿಯನ್ನೆಲ್ಲ ಖುಷಿ ಪಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ಮನೆಯೊಡತಿಯ ಬಯಕೆಯಾಗಿರುತ್ತೆ. ಮನೆಯಲ್ಲಿ ಗೃಹಿಣಿಯರೇ ಅಡುಗೆ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರಿಂದ ಆರೋಗ್ಯವೂ ಚೆನ್ನಾಗಿರುತ್ತೆ, ಅಡುಗೆ ರುಚಿಯಾಗಿರುತ್ತೆ, ಮನೆ ಮಂದಿಗೆ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಇರುತ್ತೆ. ಜೊತೆಗೆ ಮನೆಯಲ್ಲಿ ತುಂಬಾ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಾರೆ. ಇದರಿಂದ ಗಂಡನಿಗೆ ಶುಭ ಫಲ ಸಿಗುತ್ತೆ. ಅವ್ರು ಮಾಡುವಂತಹ ಪ್ರತಿ ಕೆಲಸದಲ್ಲಿ ನೆಮ್ಮದಿ ಮತ್ತು ಲಾಭ ದೊರೆಯುತ್ತೆ. ಅಡುಗೆ ಮನೆ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸುವಂತಹ ಶ್ರೇಷ್ಠ ಸ್ಥಳ ಅಂತಾನೆ ನಂಬಲಾಗಿದೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಯಾವ ನಿಯಮಗಳನ್ನ ಪಾಲಿಸ್ತೇವೆಯೋ ಅದೇ ರೀತಿ ಅಡುಗೆ ಮನೆಯಲ್ಲೂ ಕೂಡ ಪಾಲಿಸಬೇಕು. ಹಾಗಾಗಿ ಅಡುಗೆ ಮನೆಯಲ್ಲಿ ಚಪ್ಪಲಿ ಧರಿಸಿ ಓಡಾಡಬಾರದು. ಅಡುಗೆ ಮನೆಯನ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ವೈಜ್ಞಾನಿಕ ಕಾರಣದಿಂದಲೂ ಚಪ್ಪಲಿಯನ್ನ ಧರಿಸಿ ಮನೆಯೊಳಗಡೆ ಓಡಾಡಬಾರದು. ಓಡಾಡೋದ್ರಿಂದ ಕೀಟಾಣುಗಳು ಇತ್ಯಾದಿಗಳು ಅಡುಗೆ ಅಥವಾ ಪದಾರ್ಥಗಳಲ್ಲಿ ಸೇರುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ನಮ್ಮ ಆರೋಗ್ಯ ಹದಗೆಡುತ್ತೆ. ಅದೇ ರೀತಿ ಕೆಲವೊಂದು ಜನರು ಮನೆ ಕೆಲಸಕ್ಕೆ ಹೊರಗಿನಿಂದ ಮನೆ ಕೆಲಸದವರನ್ನ ಹುಡುಕಿ ಅವರಿಗೆ ಸಂಬಳ ಕೊಟ್ಟು ಮನೆ ಕೆಲಸಗಳನ್ನ ಮಾಡೋದಕ್ಕೆ ಹೇಳ್ತಾರೆ. ಕೆಲಸದವ್ರು ಬಂದು ಅಡುಗೆ ಮಾಡೋದ್ರಿಂದ ಒಂದೊಂದು ದಿನ ಊಟ ಕಮ್ಮಿ ಆಗಬಹುದು, ಒಮ್ಮೆ ಹೆಚ್ಚಾಗಬಹುದು, ಇನ್ನು ಕೆಲವೊಮ್ಮೆ ಹೆಚ್ಚಾಗಿ ಊಟವನ್ನ ಬಿಸಾಕ್ಲೂಬಹುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಮ್ಮ ಮನೆಗೆ ಹೊರಗ್ನವ್ರು ಬಂದು ಅಡುಗೆ ಮಾಡೋದ್ರಿಂದ ಆ ಮನೆಯ ನೆಮ್ಮದಿ ಕಮ್ಮಿ ಆಗುತ್ತೆ, ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ, ಧನ ನಷ್ಟಗಳು ಕೂಡ ಸಂಭವಿಸುತ್ತವೆ. ಹಾಗೆ ಮನೆಯಲ್ಲಿ ಮಕ್ಕಳಿದ್ರೆ ಅವರ ಆರೋಗ್ಯ ಸಮಸ್ಯೆ, ವಂಶ ಅಭಿವೃದ್ಧಿಗೂ ಕೂಡ ತೊಂದರೆ ಆಗುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ, ಬರೀ ಕಿರಿಕಿರಿ ಜಗಳ ಆಗ್ತಾನೆ ಇರುತ್ತೆ. ಇದೆಲ್ಲದರ ಜೊತೆಗೆ ಮನೆಯಲ್ಲಿರುವಂತಹ ಹಿರಿಯರ ಆರೋಗ್ಯದಲ್ಲಿ ತುಂಬಾನೇ ಏರುಪೇರಾಗುತ್ತೆ. ಮನೆಯ ಏಳಿಗೆ, ವ್ಯವಹಾರ ಇದ್ಯಾವುದು ಕೂಡ ಸರಿಯಾಗಿ ನಿಭಾಯಿಸೋದಕ್ಕೆ ಆಗೋದೇ ಇಲ್ಲ. ಗೃಹಿಣಿಯರ ಮಾನಸಿಕ ಸ್ಥಿತಿ ಮತ್ತು ಅವರ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಬರುತ್ತೆ. ಇನ್ನು ಮನೆಗೆ ಕೇಂದ್ರ ಬಿಂದು ಆಗಿರುವಂತಹ ಮನೆಯ ಮಕ್ಕಳ ಬೆಳವಣಿಗೆ, ಇದೆಲ್ಲದರ ಮೇಲೂ ಕೂಡ ಅಡುಗೆ ಮನೆ ತುಂಬಾ ಪರಿಣಾಮ ಬೀರುತ್ತೆ. ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಮನೆಯ ಲಕ್ಷ್ಮಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಮನೆಯಲ್ಲಿ ಹೆಣ್ಮಕ್ಳಿಗೆ ಬೇಜಾರ್ ಮಾಡಿಸಬಾರದು, ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕಿಸಬಾರದು. ಇದರಿಂದ ಹೆಣ್ಮಕ್ಳ ಮನಸ್ಸಿಗೆ ಬೇಸರವಾಗುತ್ತೆ. ಲಕ್ಷ್ಮಿ ಮಾತೆ ಮನೆ ಬಿಟ್ಟು ಹೋಗ್ತಾಳೆ. ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಅಡುಗೆ ಮಾಡೋದು ಸರಿಯಲ್ಲ. ಜಗಳವಾದಾಗ ಕೆಲ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಅಡುಗೆ ಮಾಡ್ತಾರೆ. ಇದರಿಂದ ಆ ಮನೆ ಯಾವತ್ತೂ ಕೂಡ ಏಳಿಗೆ ಅಭಿವೃದ್ಧಿಯನ್ನ ಕಾಣೋದಿಲ್ಲ. ಮನೆಯಲ್ಲಿ ಹೆಣ್ಮಕ್ಳನ್ನ ಖುಷಿಯಿಂದ ನೋಡ್ಕೊಳ್ಳಿ ಮತ್ತು ಅವರನ್ನ ಒಳ್ಳೆಯ ರೀತಿ ನೋಡ್ಕೊಳ್ಳಿ. ಇದರಿಂದ ಮನೆಯಲ್ಲಿ ಯಾವಾಗ್ಲೂ ಕೂಡ ಖುಷಿ ತುಂಬಿರುತ್ತೆ. ಅಡುಗೆ ಕೋಣೆ ಯಾವಾಗ್ಲೂ ಆಗ್ನೇಯ ದಿಕ್ಕಿಗಿದ್ರೆ ಅನುಕೂಲಕರ. ಅಡುಗೆ ಮಾಡುವಾಗ ಮಾಡುವವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಅಡುಗೆ ಮಾಡುವಂತೆ ಇಡಬೇಕು. ಹಸಿರು ಬಣ್ಣ ಗಾಳಿಯ ಅಂಶವನ್ನ ಸಮತೋಲನಗೊಳಿಸುತ್ತದೆ. ಹಾಗಾಗಿ ಅಡುಗೆ ಮನೆಯ ಚಪ್ಪಡಿ ಕಲ್ಲು ಹಸಿರು ಬಣ್ಣವಾಗಿದ್ರೆ ಒಳ್ಳೆಯದು. ರಾತ್ರಿ ಮಲಗುವಾಗ ತಿಂದ ತಟ್ಟೆನ ಹಾಗೆ ಬಿಟ್ಟು ಮಲಗಬಾರದು. ಬೆಳಗ್ಗೆ ಕೆಲಸದವ್ರು ಬಂದು ತೊಳಿತಾರೆ ಅಂತಂದ್ರೂ ಕೂಡ ಅಟ್ಲೀಸ್ಟ್ ತಟ್ಟೆಲಿ ನೀರಾದ್ರೂ ಹಾಕಿಡಬೇಕು.
ಹಾಗೆ ಬಿಟ್ಟು ಮಲ್ಗೋದ್ರಿಂದ ಜೀವನದಲ್ಲಿ ದರಿದ್ರ ಬರುತ್ತೆ. ರಾತ್ರಿ ಅಡುಗೆ ಮನೆಯನ್ನ ಸ್ವಚ್ಛ ಮಾಡಿದ ನಂತರ ಮಣ್ಣಿನ ಹಣತೆಯಲ್ಲಿ 2 ಕರ್ಪೂರ ಮತ್ತೆ 2 ಲವಂಗವನ್ನ ಬೆಳಗೋದ್ರಿಂದ ಮನೆಯಲ್ಲಿ ತುಂಬಾ ಅಭಿವೃದ್ಧಿ ಕಾಣಬಹುದು. ಪ್ರತಿದಿನ ಉಪಯೋಗಿಸಿದ ಮಣ್ಣಿನ ಹಣತೆಯನ್ನೇ ಬಳಕೆ ಮಾಡಬಹುದು. ಈ ಕ್ರಮ ಮಾತ್ರ ನಿಮಗೆ 3 ತಿಂಗಳಲ್ಲೇ ಅದ್ಭುತ ರಿಸಲ್ಟ್ ಕೊಡುತ್ತೆ. ಒಡೆದು ಹೋಗಿರೋ ಪಾತ್ರೆಯಲ್ಲಿ ಅಡುಗೆ ಮಾಡಬಾರದು, ಹಾಗೆ ಒಡೆದಿರೋ ತಟ್ಟೆಯಲ್ಲಿ ಊಟ ಮಾಡಬಾರದು. ಇದನ್ನ ಆದಷ್ಟು ಬೇಗ ಬದಲಿಸಿ. ಇದರಿಂದ ಮನೆಯಲ್ಲಿ ಕಷ್ಟ ಜಗಳ ಜಾಸ್ತಿ ಆಗುತ್ತೆ. ಅದೇ ರೀತಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡಬೇಡಿ. ಇವತ್ತೊಂದಿನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ ಅಂತಂದ್ರೂ ಕೂಡ ಮಾಡಬೇಡಿ. ಇದು ಜೀವನದಲ್ಲಿ ತುಂಬಾ ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ. ಕಪ್ಪು ಬಣ್ಣದ ಪೇಂಟ್, ಟೈಲ್ಸ್ ಇವುಗಳನ್ನ ಅಡುಗೆ ಮನೆಯಲ್ಲಿ ಹಾಕೋದನ್ನ ಅವಾಯ್ಡ್ ಮಾಡಿ. ಅಪ್ಪಿ ತಪ್ಪಿಯೂ ಕಿಚನ್ ನಲ್ಲಿ ದೇವರ ಕೋಣೆನ ಇಟ್ಕೊಳ್ಬೇಡಿ. ಅಡುಗೆ ಕೋಣೆಯಲ್ಲಿ ಕಸದ ಬುಟ್ಟಿಯನ್ನ ಇಡ್ಲೇಬೇಡಿ. ಅಡುಗೆ ಮನೆಯಲ್ಲಿ ಕಸದ ಬುಟ್ಟಿ ಇಟ್ರೆ ಆ ಮನೆ ಉದ್ಧಾರ ಆಗೋದಿಲ್ಲ. ಉಪ್ಪನ್ನ ಮಸಾಲೆ ಪದಾರ್ಥಗಳೊಟ್ಟಿಗೆ ಯಾವತ್ತೂ ಇಡಬೇಡಿ. ಇದರಿಂದ ರಾಹು ದೋಷ ಉಂಟಾಗುತ್ತೆ. ಹಾಗೆ ಅರಿಶಿನ ಮತ್ತು ಉಪ್ಪನ್ನ ಒಟ್ಟಿಗೆ ಇಟ್ರೆ ಹಣದ ನಷ್ಟದ ಜೊತೆಗೆ ಮಾನಸಿಕ ತೊಂದರೆಗಳು ಆ ಮನೆಯ ಸದಸ್ಯರಿಗಾಗುವಂತಹ ಸಂಭವವೂ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ.